ನಾವು ಕೆಲವೊಂದ್ಸಲ ಎಡು ಬಿಟ್ಟಿರ್ತೀವಿ, ನಮಗ್ ಗೊತ್ತಿರಲ್ಲ. ಹೌದು ಹೌದು, ಈಗಷ್ಟೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಇಷ್ಟೇ ಸಾಕು ಅಲ್ಲ ಸೂರ್ಯ ಅವರೇ? ಪೊಲೀಸ್ನವರು ಇನ್ಕ್ವೈರಿ ಮಾಡೋ ಸ್ಟೈಲು ನಿಮ್ಗೆ ಗೊತ್ತಲ್ವಾ? ಮೊದ್ಲೇ ನೀವು ತಂಗಿ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ. ಈಗ ಯಾರ್ ಬಾಯಿ ಮುಚ್ಚಕ್ಕಾಗತ್ ಹೇಳಿ? ಸರಿ, ಏನಾದ್ರೂ ವಿಚಾರ ಗೊತ್ತಾದ್ರೆ ನನಗೆ ತಿಳಿಸಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಆಯ್ತು ಮುನೇಂದ್ರ ಅವರೇ, ಆಯ್ತು. ಥ್ಯಾಂಕ್ ಯು. ಅಳಿಯಂದ್ರೆ ಮಾದೇವಪ್ಪನವ್ರು ಫೋನ್ ಮಾಡಿದ್ದಾರೆ. ಮಾತಾಡಿ. ಹಲೋ ನಾಗೇಂದ್ರಣ್ಣ, ಊರಲ್ಲಿ ಹಬ್ಬಿರೋ ಸುದ್ದಿ ನಿಜಾನಾ? ಆ ಥರ ಏನೂ ಇಲ್ಲ ಮಾದೇವಪ್ಪನವ್ರೆ. ಯಾರೋ ನಮ್ಗೆ ಆಗದೆ ಇರೋರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಏನೂ ಇಲ್ಲ, ನೀವು ತಲೆ ಕೆಡಿಸ್ಕೊಬಿಡಿ, ಫೋನ್ ಇಡಿ. ಹಲೋ ಹೇಳ. ನಮ್ಮ ಹುಡುಗಿ ನಮ್ಮನೇಲೆ ಇದ್ದಾಳೆ, ಸುಮ್ಮನೆ ಫೋನಿಕ ತಲೆ ಕೆಡಿಸ್ತಾನೆ ಸುಮ್ಮನೆ. ಮಾವ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ತಪ್ಪಾಯ್ತು. ಇನ್ಸ್ಪೆಕ್ಟರ್ ಮೋಹನ್ ಅವರು ಇದನ್ನ ನಾಜೂಕಾಗಿ ಹ್ಯಾಂಡಲ್ ಮಾಡ್ತಾರೆ. ಆದ್ರೆ ಅವ್ರ ಜೊತೆ ಈ ಪಿಸಿಗಳಿದಾರಲ್ಲ, ಅವ್ರ ಬಾಯಿ ಸರಿ ಇಲ್ಲ. ಅಳಿಯಂದ್ರೆ ಈ ಫೋನ್ಗಳ ಸದ್ದು ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲರೂ ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಇಟ್ಬಿಡೋಣ. ಹೇಯ್, ಸ್ವಿಚ್ ಆಫ್ ಮಾಡು. ಕೊಡಿ ಅಳಿಯಂದ್ರೆ, ಕೊಡ ಇಲ್ಲಿ. ರುಕ್ಮಿಣಿ ಅವರೇ, ಯಾರು ಬಂದ್ರು? ರುಕ್ಮಿಣಿ ಅವರೇ, ಮೆಸೇಜ್ ಸೆಂಡ್ ಆಗೋಯ್ತು. ಹೌದಾ? ಮತ್ತೆ ಹೇಳೋ, ಅವರಿಗೆಲ್ಲ ಕೇಳಿಸ್ಬಿಟ್ರೆ ಕಷ್ಟ. ಯಾರಾದ್ರೂ ಬಂದ್ರೆ? ಓಹ್, ಸಾರಿ ರುಕ್ಮಿಣಿ ಅವರೇ. ಇನ್ಮೇಲೆ ನಾವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಂಗಿಲ್ಲ ರುಕ್ಮಿಣಿ ಅವರೇ. ಯಜಮಾನ್ರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇವಾಗ ಇಲ್ಲೇ ಇದ್ದಷ್ಟು ನಾವು ಸೇಫ್ ಆಗಿರ್ತೀವಿ. ನಿಮ್ಗೇನಾದ್ರೂ ಹಸ್ವಾಗ್ತಿದ್ಯಾ? ಹಸ್ವಾಗಿದೆ ಅಂದ್ರೇನು? ಆನ್ಲೈನ್ ಇಂದ ಆರ್ಡರ್ ಮಾಡ್ತೀಯಾ? ಅಯ್ಯೋ, ಕಾಮಿಡಿ ಮಾಡ್ಬಿಡಿ, ಸುಮ್ನಿರಿ ರುಕ್ಮಿಣಿ ಅವರೇ. ಇಂಥ ಸೀರಿಯಸ್ ಸಿಚುವೇಶನ್ ನೀವು ಕಾಮಿಡಿ ಮಾಡೋದು ನಿಲ್ಸಲ್ವಲ್ಲ. ಅಲ್ಲಿ ಸ್ವಲ್ಪ ದೂರದಲ್ಲಿ ಸೀಬೆಕಾಯಿ ಇದೆ, ನೀವ್ ತಿಂತೀನಿ ಅಂದ್ರೆ ಕಿತ್ಕೊಂಡು ಬರ್ತೀನಿ. ಇರಿ, ಬರ್ತೀನಿ. ಬೇಡ 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 ಬೇಡ, ನೀ ಅಲ್ಲೇ ಇರು. ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇರು. ಹಾಗೆ ಮನೆಯವ್ರಿಗೆ ಫೋನ್ ಟ್ರೈ ಮಾಡು. ನಾವು ಕಳ್ಸಿರೋ ಮೆಸೇಜ್ ಅವ್ರು ನೋಡ್ತಾರೋ ಇಲ್ವೋ ಫೋನ್ ಟ್ರೈ ಮಾಡು. ಅಕಸ್ಮಾತ್ ಕಾಲ್ ಪಿಕ್ ಮಾಡಿದ್ರೆ ಮಾಡ್ಬೋದು. ಹಾ ಸರಿ ರುಕ್ಮಿಣಿ ಅವರ. ಏನಾಯ್ತು? ಅದು ಕಾಲೇ ಹೋಗ್ತಿಲ್ಲ. ಇರಿ, ಮತ್ತೆ ಟ್ರೈ ಮಾಡ್ತೀನಿ. ಲೋ, ಅದೆಲ್ಲೋ ಹಾಳಾಗೋಗಿದ್ಯಾ? ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಒಂದ್ ಕಡೆ ಸಿಗ್ನಲ್ ಸಿಗೋ ಹತ್ರ ನಿಂತ್ಕೊಂಡು ಕಾಲ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಯಜಮಾನ್ರೆ, ನಿಮ್ಗೆ ಗೊತ್ತು ಕಾಡಿದು. ಸಿಗ್ನಲ್ ಹುಡುಕೊಂಡು ಹೋದ್ರೆ ಇವ್ರು ಮಿಸ್ ಆಗ್ಬಿಡ್ತಾರೆ, ಇವ್ರನ್ನ ಹುಡುಕೊಂಡು ಹೋದ್ರೆ ಸಿಗ್ನಲ್ ಮಿಸ್ ಆಗ್ಬಿಡುತ್ತೆ. ನಮ್ ಪರಿಸ್ಥಿತಿ ನಮಗ್ ಗೊತ್ತು. ಈಗ್ಲೂ ಒಂದೇ ಒಂದ್ ಕಡ್ಡಿ ಸಿಗ್ನಲ್ ಇದೆ ಯಜಮಾನ್ರೆ, ಅವ್ರಿನ್ನೂ ನಮಗ್ ಸಿಕ್ಕಿಲ್ಲ ಗೊತ್ತಾ? ಅದು ಬಿಡೋ, ರಾತ್ರಿ ಹೊತ್ತು ಯಾರು ಮಿಸ್ ಕಾಡಕ್ಕಾಗಲ್ಲ. ಈಗ ಅವ್ರನ್ನ ಹಿಡ್ದಾಕೋದು ಸುಲಭ. ನಾನು ಹೇಳೋ ವಿಚಾರನ ಗಮನ ಇಟ್ಟು ಕೇಳಿಸ್ಕೊ. ಆ ಸೂರ್ಯ ತಂಗಿಗೆ ಏನೋ ಅಪಾಯ ಆಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸ್ನವ್ರು ಅಲ್ಲಿಗೆ ಬರೋಷ್ಟರಲ್ಲಿ ಆ ರುಕ್ಮಿಣಿ ಕೃಷ್ಣನ ಮುಗಿಸ್ಬಿಡಿ. ಯಜಮಾನ್ರೆ, ಸಾಯಿಸ್ಬಿಡು ಅಂತೀರಾ? ಹೌದು ಕಣೋ, ಸಾಯಿಸ್ಬಿಡು. ನಮ್ಗೆ ಹಾರ್ಡ್ ಡಿಸ್ಕ್ ಇಂಪಾರ್ಟೆಂಟು. ಅವ್ರನ್ನ ಬಿಟ್ಬಿಟ್ರೆ ನಮ್ ಕೆಲ್ಸ ಕೆಡುತ್ತೆ. ಪೊಲೀಸ್ನವ್ರ ಕೈಗೆ ಅವ್ರೇನಾದ್ರೂ ಜೀವಂತವಾಗಿ ಸಿಕ್ಬಿಟ್ರೆ ಅವ್ರೆಲ್ಲ ಬಾಯ್ಬಿಟ್ಬಿಡ್ತಾರೆ. ಆಮೇಲೆ ಅದು ನನ್ನ ತನಕ ಬಂದೇ ಬರುತ್ತೆ. ನೀನ್ ಸಿಕ್ಕಾಕೊಂಡ್ರೆ ನಾನ್ ಸಿಕ್ಕಾಕೊಂಡಂಗೆ. ಅದಕ್ಕೆ ಈ ರಗಳೇನೇ ಬೇಡ, ಮುಗಿಸ್ಬಿಡು ಅವ್ರನ್ನ. ಆಗ್ಲಿ ಯಜಮಾನ್ರೆ.
ಏಯ್ ಇನ್ನು ಎಲ್ರೋ ಇದ್ದೀರಾ ಬಂಡ್ರೋ? ರೀ ರಾಜೇಶ್ವರಿ, ನಾನೆಲ್ಲ ಕೇಳಿಸ್ಕೊಂಡೆ. ನೀವ್ ಯಾಕ್ರಿ ಅವ್ರನ್ನ ಸಾಯಿಸ್ತಿದ್ದೀರಾ? ಅವ್ರೇನ್ ಅನ್ಯಾಯ ಮಾಡಿದ್ದಾರೆ? ಇಷ್ಟಕ್ಕೆಲ್ಲ ಅನಾಹುತ ಕಾರಣ ನೀವೇನಾ? ಸುಮ್ಮನೆ ಇರೋ ರಾಜೇಶ್ವರಿ. ರಾಜೇಶ್ವರಿ, ಮೆತ್ತಗೆ ಮಾತಾಡು, ಮೆತ್ತಗೆ ಮಾತಾಡು. ಈ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು ಕಣೆ. ಎಲ್ಲ ಮಾಡ್ತಿರೋದು ನಮ್ಮ ಅಳಿಯನ್ಗೋಸ್ಕರ, ನಾನು ಸೇಫ್ ಆಗಿರೋಗೋಸ್ಕರ. ಯಾಕೆ ನೀವಂತದ್ ಏನ್ ಮಾಡಿದ್ದೀರಾ? ನೋಡೆ, ನಾವು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ಈಗ ನಮ್ಗೊಂದು ಹಾರ್ಡ್ ಡಿಸ್ಕು ಅರ್ಜೆಂಟ್ ಆಗಬೇಕಾಗಿದೆ. ಅದು ಆ ಕೃಷ್ಣ ರುಕ್ಮಿಣಿ ಕೈಯಲ್ಲಿದೆ. ಅದೇನಾದ್ರೂ ಪೊಲೀಸರ ಕೈಗೆ ಸಿಕ್ಕರೂ ಸರಿ, ಸೂರ್ಯನ ಕೈಗೆ ಸಿಕ್ಕರೂ ಸರಿ, ನೀನು ನಿನ್ ಹಳಿಯ ನಿನ್ ಗಂಡ ಇಬ್ರನ್ನೂ ಕಳ್ಕೊತೀಯ. ಯಾಕ್ರಿ? ಅದ್ರಲ್ಲಿ ಏನಿದೆ? ಇಬ್ರು ಜೀವ ಬೇರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೇಳ್ರಿ, ನೀವ್ ಏನ್ ಮಾಡಿದೀರಾ? ಹಾರ್ಡ್ ಡಿಸ್ಕ್ ಅಲ್ಲಿ ಏನಿದೆ? ಅದನ್ನೆಲ್ಲ ನೀನ್ ತಿಳ್ಕೊಳ್ದೇ ಇರೋದೇ ಒಳ್ಳೇದು. ಹೆಂಗಸರ ಬಾಯಲ್ಲಿ ಸತ್ಯ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ನಿನಗೆ ವಿಚಾರ ಗೊತ್ತಾಗಿ ನಿನ್ನ ಬಾಯಿಂದ ಸತ್ಯ ಹೊರಗೆ ಬಂದ್ರೆ ನಿನ್ ಕುಂಕುಮ ಉಳಿಯೋದಿಲ್ಲ. ಅದಕ್ಕೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಏನು ಕೇಳಿಸ್ಕೊಂಡಿಲ್ಲ, ನೀನ್ ಏನು ನೋಡಿಲ್ಲ, ಅರ್ಥ ಆಯ್ತಾ? ಅಲ್ಲರಿ, ಪಾಪ ಅವರಿಬ್ರು ಈ ಭೂಮಿಗೆ ಬಂದ್ಮೇಲೆ ಎಲ್ರೂ ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು. ಸಾವಿಗೆ 1000 ಕಾರಣ ಇರುತ್ತೆ, ಆದರೆ ಕರುಣೆ ಇರಲ್ಲ. ಒಬ್ರು ಬದುಕ್ಬೇಕಂದ್ರೆ ಇನ್ನೊಬ್ರು ಬಲಿಯಾಗ್ಲೇಬೇಕು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಹಲೋ, ಸಾರಿ, ರಾಂಗ್ ನಂಬರ್. ಸೂರ್ಯ, ಸೂರ್ಯ, ಮಾವ, ಯಾವುದಕ್ಕೂ ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡ್ಲಾ? ಸೂರ್ಯ, ಸೂರ್ಯ, ಇಲ್ಲಿ ನೋಡು. ರುಕ್ಮಿಣಿ ನಮ್ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದಾಳೆ. ನಿನ್ನ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿತ್ತಲ್ಲ, ಅದಕ್ಕೆ ಗೊತ್ತಾಗಿಲ್ಲ.